ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಬೈ 15 ವಿ ಹ್ಯಾವ್ ಟು ಮಲ್ಟಿಪ್ಲೈ ಫಸ್ಟ್ ಬೈ 5 ಆ್ಯಂಡ್ ನೆಕ್ಸ್ಟ್ ಬೈ 3 ಇದರ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಸಂಖ್ಯೆ ಅದು ಲಾರ್ಜ್ ನಂಬರ್ ಇರ್ಬೋದು ಅಥವಾ ದೊಡ್ಡ ಸಂಖ್ಯೆ ಇಂಟು 15 ಅಂದಾಗ ನಾವು 15ರ ಬಗ್ಗೆ ಗೊತ್ತಿರದಿದ್ದಾಗ ಅಥವಾ 15ರ ಟೇಬಲ್ ಗೊತ್ತಿರದಿದ್ದಾಗ ಅಥವಾ ಈಸಿಯಾಗಿ ನಾವು ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ 15 = ಏನಾಗುತ್ತೆ, 5 × 3 ಆಗುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ 4836 × 15 ಕೊಟ್ಟಾರೆ. ಸೊ 4836 × 15 ಮಾಡೋ ಬದಲಿ ನಾವೇನು ಮಾಡ್ಬೇಕಂದ್ರೆ 4836 × 5 ಮಾಡ್ಬೇಕು ಫಸ್ಟು. ಸೊ ನಾವು 5 ಮಲ್ಟಿಪ್ಲಿಕೇಶನ್ ಟ್ರಿಕ್ ಬಗ್ಗೆ ನಮಗೆ ಗೊತ್ತಿದೆ. ಕೊಟ್ಟಂತಹ ಸಂಖ್ಯೆಯನ್ನು ಅರ್ಧ ಮಾಡಬೇಕು, ಅಂದರೆ ಡಿವೈಡೆಡ್ ಬೈ 2 ಮಾಡಿ ಇಂಟು 10 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ನೋಡಿರಿ 4836 × 5 ಅಂದಾಗ 2 2 2 4 2 1 1 ಉಳಿತು 16 ಆಯಿತು. 2 8 16 1 0 ಇಡಬೇಕು. ಇದು ಇವನ್ ನಂಬರ್ ಇದೆ. ಇವನ್ ನಂಬರ್ ಇದ್ದಾಗ ಲಾಸ್ಟ್ 0 ಇಡಬೇಕು, ಅಥವಾ ಲಾಸ್ಟ್ ಆಡ್ ನಂಬರ್ ಇತ್ತಂದ್ರೆ 5 ಇಡಬೇಕು. ಈ ಥರ ನಮಗೆ 5 ಮಲ್ಟಿಪ್ಲಿಕೇಶನ್ ಮೆಥಡ್ ಗೊತ್ತಿದೆ. ಸೊ ಇದು ಇಷ್ಟು ಬಂತು ಆನ್ಸರ್. ನೆಕ್ಸ್ಟ್ ಏನು ಮಾಡಬೇಕಂತ, ಈ ಬಂದಂಥ ಆನ್ಸರ್ಗೆ ಇಂಟು 3 ಮಾಡಬೇಕು. ಸೊ 24180 × 3 ಅಂದಾಗ 3 0 0 3 8 24 3 1 3 2 5 3 4 12 3 2 6 1 7 ಆಯಿತು. 72540 ಬಂತ ಆನ್ಸರ್. ಸೊ ನಾವಿಲ್ಲಿ ತಿಳಿಸುವಾಗ ಇದು ಲಾಂಗ್ ಮೆಥಡ್ ಆಗುತ್ತೆ, ಬಟ್ ನಾವು ಮೈಂಡಲ್ಲಿ ಫಾಸ್ಟಾಗಿ ಮಾಡೋದ್ರಿಂದ ನಮಗೆ ಬೇಗನೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಲೆಟ್ಸ್ ವಿ ಚೆಕ್. ಈಗ 15ಇಂದ ನಾವು ಚೆಕ್ ಮಾಡಿ ನೋಡೋಣ. 4836 × 15 ಅಂದ್ರೆ ಇಲ್ಲಿ ನಾವು 15 ಮಲ್ಟಿಪ್ಲಿಕೇಶನ್ ಟ್ರಿಕ್ ಬಗ್ಗೆ ನಮಗೆ ಗೊತ್ತಿದೆ. ಈ ಒಂದನ್ನು ಕನ್ಸಿಡರ್ ಮಾಡಬಾರ್ದು. 5 6 30, ನೆಕ್ಸ್ಟ್ 5 3 15, ಅದರ ಹಿಂದಿನ ನಂಬರ್ 6, 15 6 19, 5 3 15, 16 21, 21 1 3 24 ಆಯಿತು. ಅದೇ ರೀತಿಯಾಗಿ 5 8 40, ಅದರ ಹಿಂದಿನ ನಂಬರ್ 3 43, ಇದೊಂದು ಕ್ಯಾರಿ 2 ಇದೆಯಲ್ಲ 43 2 45 ಆಯಿತು. ಅದೇ ರೀತಿಯಾಗಿ 5 4 20, ಅದರ ಹಿಂದಿನ ನಂಬರ್ 28, ಇದೊಂದು ಕ್ಯಾರಿ 4 32 ಆಯಿತು. ಇಲ್ಲಿ 3 ಕ್ಯಾರಿ ಬಂತು. ಆಮೇಲೆ ಈ 4 3 ಸೇರಿಸಿದ್ರೆ 7 ಆಯಿತು. ಇಲ್ಲೂ ಕೂಡ ಆನ್ಸರ್ ಏನು ಬಂತು, 72540 ಬಂತು. ಇಲ್ಲೂ ಕೂಡ 72540 ಬಂತು. ಸೊ ನಾವು ಯಾವುದೇ ಒಂದು ಲಾರ್ಜ್ ನಂಬರನ್ನು ಕೊಟ್ಟು ಇಂಟು 15 ಅಂತ ಮಾಡಿ ಅಂದಾಗ ನಮಗೆ 15 ಟೇಬಲ್ ಬೇಗನೆ ನೆನಪು ಬರದೇ ಇದ್ದಾಗ ಅಥವಾ ಅದಕ್ಕೆ ಡಿಫಿಕಲ್ಟ್ ಅನ್ನಿಸಿದಾಗ ನಾವೇನು ಮಾಡಬೇಕು, ಅದನ್ನು ಫ್ಯಾಕ್ಟರ್ ಆಗಿ ಡಿವೈಡ್ ಮಾಡಿಕೊಂಡು, ಅಂದರೆ 15 = 5 × 3 ಆಗುತ್ತಲ್ಲ, ಫಸ್ಟು 5ಇಂದ ಮಾಡಬೇಕು. ಅದು ಈಸಿ ಟ್ರಿಕ್ ಗೊತ್ತಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, 3ಇಂದ ಗುಣಿಸ್ಬೇಕು, ನಮಗೆ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಮ್ಯಾಥ್ಸನ್ನು ನಾವು ಯಾವ ರೀತಿ ಸ್ಮಾರ್ಟಾಗಿ ಕಲಿಬೋದು ಅನ್ನೋದನ್ನು ನಾವು ಥಿಂಕ್ ಮಾಡಿ ಈ ಥರ ಬಳಸೋದ್ರಿಂದ ಈಸಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರೆ ಈಸಿಯಾಗಿ ಬಿಡಿಸ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.